ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಕನ್ನಡದ ಕೆಲವು ಕಳಪೆ ರೀಮೇಕ್ ಸಿನಿಮಾಗಳ ಬಗ್ಗೆ ಹೇಳಿದ್ದೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಪಾರ್ಟ್ 1 ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಆನಂತರ ಈ ವಿಡಿಯೋ ನೋಡಿ. ಬಾಡಿಗಾರ್ಡ್ ಇದು 2011ರಲ್ಲಿ ತೆರೆ ಕಂಡ ಜಗ್ಗೇಶ್ ಅವರ ಚಿತ್ರ. ಇದು 2010ರಲ್ಲಿ ಮಲಯಾಳಂನಲ್ಲಿ ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಆದ ಬಾಡಿಗಾರ್ಡ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮಲಯಾಳಂನಲ್ಲಿ ದಿಲೀಪ್, ನಯನತಾರಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು, ಅಲ್ಲಿ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. ಮೊದಲಿಗೆ ದಳಪತಿ ವಿಜಯ್ ರವರು ಕಾವಲನ್ ಅಂತ ಇದನ್ನು ತಮಿಳಿಗೆ ರೀಮೇಕ್ ಮಾಡ್ತಾರೆ. ತಮಿಳಿನಲ್ಲೂ ಕೂಡ 100 ಕೋಟಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. ಹಿಂದಿಗೆ ಸಲ್ಮಾನ್ ಖಾನ್ ರವರು ಬಾಡಿಗಾರ್ಡ್ ಅನ್ನೋ ಹೆಸರಲ್ಲೇ ರೀಮೇಕ್ ಮಾಡ್ತಾರೆ. ಹೀಗೆ ಎಲ್ಲ ಭಾಷೆಗಳಿಗೂ ರೀಮೇಕ್ ಆದಮೇಲೆ ಕನ್ನಡಕ್ಕೂ ಸಹ ರೀಮೇಕ್ ಆಗಲೇಬೇಕು ಅಲ್ವಾ? ಕನ್ನಡಕ್ಕೆ ಬಾಡಿಗಾರ್ಡ್ ಅನ್ನೋ ಹೆಸರಲ್ಲೇ ರೀಮೇಕ್ ಆಗುತ್ತೆ. ನವರಸ ನಾಯಕ ಜಗ್ಗೇಶ್ ರವರು ನಾಯಕ ನಟನಾದರೆ ಹೀರೋಯಿನ್ ಆಗಿ ಡೈಸಿಸಾ ಅನ್ನೋ ಹಿಂದಿ ಆ್ಯಕ್ಟರನ್ನು ತಂದಿರ್ತಾರೆ. 3 ಭಾಷೆಗಳಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಆವರೇಜ್ ಆಗುತ್ತೆ. ಕನ್ನಡದಲ್ಲಿ ಈ ಸಿನಿಮಾ ತುಂಬ ವರ್ಸ್ಟ್ ಆಗಿ ಮೂಡಿ ಬಂದಿರುತ್ತೆ. ಈ ಕಥೆಗೆ ಜಗ್ಗೇಶ್ ಅವರ ಪರ್ಸ್ನಾಲಿಟಿ ಒಂಚೂರು ಮ್ಯಾಚ್ ಆಗ್ತಾ ಇರಲ್ಲ. ಜಗ್ಗೇಶ್ ಅವರನ್ನು ಕಾಮಿಡಿ ಪಾತ್ರಗಳಲ್ಲಿ ನೋಡಲು ಇಷ್ಟಪಡ್ತಿದ್ದ ಜನರಿಗೆ ಈ ಸಿನಿಮಾ ಅಷ್ಟು ಕನೆಕ್ಟ್ ಆಗಲ್ಲ. ಮೂಲ ಚಿತ್ರದಲ್ಲಿ ಇದ್ದ ಎಮೋಷನನ್ನು ಕನ್ನಡದಲ್ಲಿ ಕ್ಯಾರಿ ಮಾಡಲು ಡೈರೆಕ್ಟರ್ ಅವರು ವಿಫಲರಾಗಿರ್ತಾರೆ. ಹಾಗಾಗಿ ಇದೊಂದು ವರ್ಸ್ಟ್ ರೀಮೇಕ್ ಆಗಿ ಉಳಿಯುತ್ತೆ. ಮನಸ್ಸು ಮಲ್ಲಿಗೆ ಇದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಡೈರೆಕ್ಷನ್ನ ಸಿನಿಮಾ. 2017ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿರುತ್ತೆ. ಇದು 2016ರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಸೈರಾಟ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಲ್ಲಿ ಈ ಸಿನಿಮಾ 100 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಶ್ರೀಮಂತ ಕುಟುಂಬದ ಹುಡುಗಿ ಬಡ ಕುಟುಂಬದ ಹುಡುಗನ ಮಧ್ಯೆ ಲವ್ ಆಗಿ ಕೊನೆಗೆ ರಾಜ್ಯವನ್ನೇ ಬಿಟ್ಟು ಹೋಗಿ ಮದುವೆಯಾಗುವ ಪ್ರೇಮಿಗಳ ಕಥೆಯನ್ನೊಳಗೊಂಡ ಸೈರಾಟ್ ಅಲ್ಲಿನ ಜನರಿಗೆ ಅಲ್ಲಿನ ನೇಟಿವಿಟಿಗೆ ತಕ್ಕನಂಗೆ ಇರುತ್ತೆ. ಈ ಸಿನಿಮಾ ಎಷ್ಟು ಸೌಂಡ್ ಮಾಡುತ್ತೋ ಅದಕ್ಕಿಂತ ಜಾಸ್ತಿನೇ ಸಿನಿಮಾದ ಹೀರೋಯಿನ್ ಸೌಂಡ್ ಮಾಡಿರ್ತಾರೆ. 15ರಿಂದ 16 ವರ್ಷದ ಆಸುಪಾಸಿನ ರಿಂಕು ರಾಜ್ಗುರು ಅನ್ನೋ ಹುಡುಗಿಯ ಪರ್ಫಾರ್ಮೆನ್ಸ್ ಹಾಗೂ ಅವಳ ನೋಟ ಪಡ್ಡೆ ಹುಡುಗರ ನಿದ್ದೆಗೆಡಿಸಿರುತ್ತೆ. ಈ ಸಿನಿಮಾ ಈ ರೇಂಜ್ಗೆ ಹಿಟ್ ಆಗಲು ಹೀರೋಯಿನ್ ಪಾತ್ರದಲ್ಲಿನ ಈ ಹುಡುಗಿಯೂ ಕೂಡ ಒಂದು ಕಾರಣ ಅನ್ನಬಹುದು. ಇದನ್ನು ಎಲ್ಲ ಭಾಷೆಗಳಿಗೂ ರೀಮೇಕ್ ಮಾಡ್ತಾರೆ. ಅದೇ ರೀತಿ ಕನ್ನಡಕ್ಕೆ ಮನಸ್ಸು ಮಲ್ಲಿಗೆ ಅನ್ನೋ ಹೆಸರಿಗೆ ರೀಮೇಕ್ ಆಗುತ್ತೆ. ಕನ್ನಡಕ್ಕೂ ಸಹ ಮೂಲ ಚಿತ್ರದ ನಾಯಕಿಯಾದ ರಿಂಕು ರಾಜ್ಗುರು ಅವರನ್ನೇ ತರ್ತಾರೆ. ಇದು ಕೂಡ ಆ ಟೈಮಲ್ಲಿ ಟ್ರೆಂಡ್ ಆಗಿರುತ್ತೆ. ಪರ್ಸನಲ್ ಆಗಿ ನಾನೇ ಈ ಸಿನಿಮಾಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಅದರಲ್ಲೂ ಎಸ್ ನಾರಾಯಣ್ ಅವರ ಡೈರೆಕ್ಷನ್ ಅಂದಾಗ ಚೆಲುವಿನ ಚಿತ್ತಾರ ಥರನೇ ಕಮಾಲ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಮರಾಠಿಯಲ್ಲಿದ್ದ ಹಾಡುಗಳನ್ನೇ ಡಬ್ ಮಾಡಿ 2017ರ ಮಾರ್ಚ್ನಲ್ಲಿ ರಾಜ್ಕುಮಾರ ರಿಲೀಸ್ ಆಗಿ 1 ವಾರಕ್ಕೆ ರಿಲೀಸ್ ಮಾಡ್ತಾರೆ. ಬೆಳಿಗ್ಗೆ ಮಾರ್ನಿಂಗ್ ಶೋ ಸಿನಿಮಾ ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ಥಿಯೇಟರ್ಗೆ ಹೋದೆ. ನಾನು ನಿರೀಕ್ಷೆ ಮಾಡಿದಂತೆ ಜನ ಸೇರಿದರು. ಟಿಕೆಟ್ ತಗೊಂಡು ಸಿನಿಮಾ ನೋಡಿದೆ. ತುಂಬಾ ಬೇಜಾರಾಯಿತು ಅನ್ನಬಹುದು. ನಾಯಕನಾಗಿ ನಿಶಾಂತ್ ಅನ್ನೋ ಹೊಸ ಪ್ರತಿಭೆಯನ್ನು ಆಯ್ಕೆ ಮಾಡಿರ್ತಾರೆ. ಹೀರೋಯಿನ್ ಪಾತ್ರಕ್ಕೆ ರಿಂಕು ರಾಜ್ಗುರು ಅವ್ರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿರ್ತಾರೆ. ಕೆಲವೊಂದು ಶಾಟ್ಗಳನ್ನು ರೀಶೂಟ್ ಮಾಡದೆ ಅದನ್ನೇ ಸೇರಿಸಿರ್ತಾರೆ. ಸೆಕೆಂಡ್ ಹಾಫ್ನಲ್ಲಿ ಒಂದು ಹಾಡು ಎಕ್ಸ್ಟ್ರಾ ಸೇರಿಸಿದ್ರು. ಯಾವುದೂ ನನಗೆ ಕನೆಕ್ಟ್ ಆಗಲಿಲ್ಲ. ನಮ್ಮ ಚಾಮರಾಜನಗರ ಭಾಗದಲ್ಲೇ ಸಿನಿಮಾನ ಚಿತ್ರೀಕರಣ ಮಾಡಿದರು. ಯಾವುದು ಸಿನಿಮಾಗೆ ಪ್ಲಸ್ ಆಗಿರಲಿಲ್ಲ. ಚೆಲುವಿನ ಚಿತ್ತಾರ ಅಪ್ಡೇಟ್ ವರ್ಷನ್ ನೋಡ್ತಾ ಇದ್ದೀನೇನೋ ಅನ್ನೋ ಫೀಲ್ ಕೊಡ್ತಾ ಇತ್ತು. ಕನ್ನಡದಲ್ಲಿ ಈ ಥರದ ಬಹಳಷ್ಟು ಸಿನಿಮಾನ ಜನ ನೋಡಿದರು. ಕನ್ನಡಿಗರಿಗೆ ಇದು ಹೊಸ ಸ್ಟೋರಿ ಅನ್ನಿಸಲಿಲ್ಲ. ಎಸ್ ನಾರಾಯಣ್ ರವರು ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಬದಲಾವಣೆ ಒಂಚೂರು ಮಾಡಿರಲಿಲ್ಲ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಸೈರಾಟ್ ಸಿನಿಮಾದಲ್ಲಿ ಬಾವಿಗೆ ಹಾರೋದು ಮೀನು ಹಿಡಿಯೋ ಸೀನ್ ಇದೆ. ಅದನ್ನು ಕನ್ನಡದಲ್ಲಿ ಮಂಗಳೂರು ಸೈಡ್ನಲ್ಲಿ ನಡೆಯೋ ಕಥೆಯ ಥರ ತೋರಿಸಿದರೆ ಜನ ಸ್ವಲ್ಪನಾದರೂ ಕನೆಕ್ಟ್ ಆಗಿರೋರು. ಈ ಥರದ ಯಾವುದೇ ಚೇಂಜಸ್ಗಳನ್ನು ಎಸ್ ನಾರಾಯಣ್ ರವರು ಮಾಡಲಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ಒಂದು ಹಾಡು ಎಕ್ಸ್ಟ್ರಾ ಸೇರಿಸಿದ್ದನ್ನು ಬಿಟ್ಟರೆ ಇನ್ನುಳಿದ ಎಲ್ಲ ಮರಾಠಿಯ ಯಥಾವತ್ ಕಾಪಿಯಾಗಿತ್ತು. ಹಾಗಾಗಿ ಈ ಸಿನಿಮಾ ಹೇಗೆ ಬಂತು ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಕನ್ನಡ ಮಾತ್ರವಲ್ಲದೆ ರೀಮೇಕ್ ಮಾಡಿದ ಎಲ್ಲ ಭಾಷೆಗಳಲ್ಲೂ ಈ ಸಿನಿಮಾ ಸೈರಾಟ್ ಅಷ್ಟು ಸೌಂಡ್ ಮಾಡಲಿಲ್ಲ. ರವಿ ಬೋಪಣ್ಣ ಇದು 2022ರಲ್ಲಿ ತೆರೆ ಕಂಡ ರವಿಚಂದ್ರನ್ ರವರ ಚಿತ್ರ. ಇದನ್ನು ಸ್ವತಃ ರವಿಚಂದ್ರನ್ ರವರೇ ಡೈರೆಕ್ಷನ್ ಮಾಡಿರ್ತಾರೆ. ಇದು 2018ರಲ್ಲಿ ಮಲಯಾಳಂನಲ್ಲಿ ತೆರೆ ಕಂಡ ಜೋಸೆಫ್ ಅನ್ನೋ ಕ್ರೈಮ್ ಇನ್ವೆಸ್ಟಿಗೇಷನ್ ಸಿನಿಮಾದ ರೀಮೇಕ್ ಆಗಿರುತ್ತೆ. ಜೋಸೆಫ್ ಸಿನಿಮಾ ಮೊದಲ 20 ನಿಮಿಷ ಹಾಗೂ ಕೊನೆ 20 ನಿಮಿಷ ತುಂಬ ಗ್ರಿಪ್ಪಿಂಗ್ ಆಗಿತ್ತು. ವಾವ್, ಸಿನಿಮಾ ಅಂದರೆ ಇದು ಕಣಪ್ಪ ಅನ್ನೋ ಥರ ಇತ್ತು. ಇದರ ಕ್ಲೈಮ್ಯಾಕ್ಸ್ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ. ಮೆಡಿಕಲ್ ಮಾಫಿಯಾನ ತುಂಬ ಥ್ರಿಲ್ಲಿಂಗ್ ಆಗಿ ತೋರಿಸಿದ್ರು. ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಕೊನೆಯವರೆಗೂ ಪ್ರೇಕ್ಷಕರಲ್ಲಿ ಮೂಡುವಂತೆ ಮಾಡಿತ್ತು. ಈ ಸಿನಿಮಾನ ರವಿಚಂದ್ರನ್ ರವರು ರೀಮೇಕ್ ಮಾಡ್ತಾ ಇದ್ದಾರೆ ಎಂದಾಗ ದೃಶ್ಯ ಸಿನಿಮಾ ನೆನಪಿಗೆ ಬಂದಿತ್ತು. ಅದು ಕೂಡ ಮಲಯಾಳಂನ ದೃಶ್ಯಂ ಚಿತ್ರದ ರೀಮೇಕೆ. ರವಿಚಂದ್ರನ್ ರವರನ್ನು ವಯಸ್ಸಾದ ಪಾತ್ರದಲ್ಲಿ ಜನ ನೋಡಿ ಇಷ್ಟಪಟ್ಟಿದ್ರು ಕೂಡ. ಇದು ಅದೇ ಥರದ ಚಿತ್ರ ಹಾಗೂ ಅದೇ ಥರದ ಪಾತ್ರ. ಅದು ಅಲ್ಲದೆ ರವಿಚಂದ್ರನ್ ರವರು ಡೈರೆಕ್ಷನ್ ಮಾಡ್ತಾ ಇದ್ರು. ಕಿಚ್ಚ ಸುದೀಪ್ ರವರು ಗೆಸ್ಟ್ ರೋಲ್ ಮಾಡಿದರು. ಹಾಗಾಗಿ ಈ ಸಿನಿಮಾದ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು. ಆದರೆ ಟ್ರೈಲರ್ ರಿಲೀಸ್ ಆದಾಗ ಆ ಎಕ್ಸ್ಪೆಕ್ಟೇಷನ್ ಅರ್ಧ ಕಡಿಮೆ ಆಯಿತು. ಸಿನಿಮಾ ರಿಲೀಸ್ ಆಗಿ ಪೂರ್ತಿ ಹೋಯಿತು. ಮಲಯಾಳಂನ ಜೋಸೆಫ್ ಮೈಂಡ್ನಲ್ಲಿ ಇಟ್ಕೊಂಡು ಹೋದ ಪ್ರೇಕ್ಷಕನಿಗೆ ಮೊದಲ 10 ನಿಮಿಷದಲ್ಲೇ ಬೇಜಾರು ಮಾಡಿಸಿದ್ರು ರವಿಚಂದ್ರನ್ ರವರು.
ಜೋಸೆಫ್ ಸಿನಿಮಾದ ಕಥೆಯನ್ನು 30% ಅಷ್ಟೇ ರವಿ ಬೋಪಣ್ಣ ಸಿನಿಮಾದಲ್ಲಿ ಬಳಸ್ಕೊಂಡಿದ್ರು. ಇನ್ನುಳಿದ 70% ರವಿಚಂದ್ರನ್ ರವರ ಹಳೆಯ ಪ್ಯಾಟರ್ನ್ನ ಸಿನಿಮಾ ಆಗಿತ್ತು. ಬರೀ ಹಾಡು, ರೊಮ್ಯಾನ್ಸು ಇವುಗಳೇ ಅರ್ಧ ಸಿನಿಮಾ ಆಗಿತ್ತು. ಜೋಸೆಫ್ನಲ್ಲಿ ಇದ್ದ ಥ್ರಿಲ್ಲಿಂಗ್ 10% ಕೂಡ ಈ ಸಿನಿಮಾದಲ್ಲಿ ಇರಲಿಲ್ಲ. ರೀಮೇಕ್ ಸಿನಿಮಾಗಳನ್ನು ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಡೈರೆಕ್ಷನ್ ಮಾಡಿ ಆ ಕಾಲದಲ್ಲಿ ಗೆಲ್ತಾ ಇದ್ರು ರವಿಚಂದ್ರನ್ ರವರು. ಆದರೆ ಅದೇ ಹಳೆ ಪ್ಯಾಟರ್ನನ್ನು 2022ರಲ್ಲಿ ತೋರಿಸಿದ್ರೆ ಯಾರು ನೋಡ್ತಾರೆ? ಇದೊಂದು ರೀಮೇಕ್ ಅಲ್ಲದೆ ರವಿಚಂದ್ರನ್ ರವರ ಒಂದು ಸಿನಿಮಾ ಆಗಿದ್ರು ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ಆದರೆ ಜೋಸೆಫ್ನ ರೀಮೇಕ್ ಅಂದಾಗ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಜೋಸೆಫ್ಗೂ ರವಿ ಬೋಪಣ್ಣ ಸಿನಿಮಾಗೂ ತುಂಬಾ ವ್ಯತ್ಯಾಸ ಕಂಡು ಬಂದಿತ್ತು. ಬರೀ ಹಾಡು, ರೊಮ್ಯಾನ್ಸ್ನಿಂದಾನೇ ಈ ಕಾಲದಲ್ಲೂ ಗೆಲ್ಲಬಹುದು ಅನ್ನೋ ರವಿಚಂದ್ರನ್ ರವರ ಐಡಿಯಾ ಜನಗಳಿಗೆ ಇಷ್ಟ ಆಗಲಿಲ್ಲ. ರವಿ ಬೋಪಣ್ಣ ಒಂದು ಫ್ಲಾಪ್ ಸಿನಿಮಾ ಆಯಿತು. ರವಿಚಂದ್ರನ್ ರವರ ವರ್ಸ್ಟ್ ರೀಮೇಕ್ಗಳಲ್ಲಿ ಇದು ಕೂಡ ಸೇರಿಕೊಳ್ತು. ಗಣ ಇದು 2025ರಲ್ಲಿ ತೆರೆಕಂಡ ಪ್ರಜ್ವಲ್ ದೇವರಾಜ್ ರವರ ಸಿನಿಮಾ. ಇವರ ಸಿನಿಮಾಗಳು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಕಂಬ್ಯಾಕ್ ಆಗಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಆದರೆ ಇನ್ನೂ ಇದು ಅವರಿಗೆ ಸಿಕ್ಕಿಲ್ಲ. ಗಣ ಸಿನಿಮಾದ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಇದೊಂದು ಟೈಮ್ಲೈನ್ನ ಕಾನ್ಸೆಪ್ಟ್ ಸಿನಿಮಾ ಅಂದಾಗ ಪರ್ಸ್ನಲ್ ಆಗಿ ನನಗೆ ಈ ಸಿನಿಮಾ ನೋಡಬೇಕೆಂಬ ಉತ್ಸಾಹ ಬಂದಿತ್ತು. ಆದರೆ ಇದೊಂದು ರೀಮೇಕ್ ಸಿನಿಮಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಿನಿಮಾ ನೋಡಿದ ಮೇಲೆ ಇದು ತೆಲುಗಿನ ಪ್ಲೇಬ್ಯಾಕ್ ಸಿನಿಮಾದ ರೀಮೇಕ್ ಅಂತ ಗೊತ್ತಾದದ್ದು. 2025ರಲ್ಲಿ ರೀಮೇಕ್ ಸಿನಿಮಾ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ? ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಡೀ ಚಿತ್ರರಂಗವನ್ನೇ ಆವರಿಸ್ಕೊಂಡಿರುವಾಗ ರೀಮೇಕ್ ಸಿನಿಮಾನ ಯಾರು ನೋಡ್ತಾರೆ? ಎಲ್ಲ ಭಾಷೆಯ ಸಿನಿಮಾಗಳು ಕೂಡ ಕನ್ನಡಕ್ಕೆ ಡಬ್ ಆಗಿ OTTಯಲ್ಲಿ ರಿಲೀಸ್ ಆಗ್ತವೆ. ಕೆಲವೊಂದು ಯೂಟ್ಯೂಬ್ನಲ್ಲೂ ಕೂಡ ಫ್ರೀಯಾಗಿ ಸಿಗ್ತವೆ. ಅಂಥದ್ರಲ್ಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ಅಂದುಕೊಳ್ಳೋದು ಎಷ್ಟು ಸರಿ? ಇದು ಕೂಡ ಒಂದು ವರ್ಸ್ಟ್ ರೀಮೇಕ್ ಅನ್ನಬಹುದು. ಇನ್ನು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅತಿ ಹೆಚ್ಚು ಸ್ವಮೇಕ್ ಸಿನಿಮಾಗಳನ್ನು ಮಾಡಿರುವಂತಹ ನಟ. ಇವರು ಒಂದು ಕಾಲದಲ್ಲಿ ರೀಮೇಕ್ ಚಿತ್ರಗಳ ಹಿಂದೆ ಬಿದ್ದಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ ರೀಮೇಕ್ ಸಿನಿಮಾಗಳು ಕೈ ಹಿಡಿತಾ ಇಲ್ಲ ಅನ್ನೋದು ಗೊತ್ತಿದ್ರು ಒಂದರ ಮೇಲೊಂದು ರೀಮೇಕ್ ಸಿನಿಮಾಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ರು. ಅದರಲ್ಲಿ ಒಂದು ಗಂಗಾ ಯಮುನಾ. ಇದು 1997ರಲ್ಲಿ ತೆರೆ ಕಂಡ ಸಿನಿಮಾ. ಆ ಟೈಮಲ್ಲಿ ಇವರ ಸ್ಟ್ರೈಟ್ ಸಬ್ಜೆಕ್ಟ್ಗೆ ತುಂಬಾ ಬೇಡಿಕೆ ಇರುತ್ತೆ. ಓಂ, ಜನ್ಮದ ಜೋಡಿ, ನಮ್ಮೂರ ಮಂದಾರ ಹೂವೆ ಅಂತ ಸಿನಿಮಾಗಳು ಇಂಡಸ್ಟ್ರಿ ಹಿಟ್, ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರ್ತವೆ. ಆ ಟೈಮಲ್ಲಿ ರೀಮೇಕ್ ಸಿನಿಮಾಗಳನ್ನು ಮಾಡುವಂತಹ ಅವಶ್ಯಕತೆ ಶಿವಣ್ಣನಿಗೆ ಇರಲಿಲ್ಲ. ಆದರೂ ಕೂಡ 1997ರಲ್ಲಿ ತೆಲುಗಿನ ಶುಭಲಗ್ನಂ ಅನ್ನೋ ಸಿನಿಮಾದ ರೀಮೇಕ್ ಆಗಿ ಗಂಗಾ ಯಮುನಾ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಲಾಶ್ರೀ, ಸುಹಾಸಿನಿ ನಾಯಕಿಯರ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ಶಿವರಾಜ್ ಕುಮಾರ್ ಅವರ ಕೈ ಹಿಡಿಯಲ್ಲ. ಓಂ ಗುಂಗ್ನಲ್ಲಿ ಇದ್ದ ಶಿವಣ್ಣನ ಅಭಿಮಾನಿಗಳಿಗೆ ಈ ಪಾತ್ರದಲ್ಲಿ ಶಿವಣ್ಣನನ್ನು ಇಷ್ಟಪಡಲ್ಲ. ಇದೇ ಟೈಮಲ್ಲಿ ಮುದ್ದಿನ ಕಣ್ಮಣಿ, ಗಡಿಬಿಡಿ ಕೃಷ್ಣ ಅಂತ ರೀಮೇಕ್ ಸಿನಿಮಾಗಳನ್ನು ಮಾಡ್ತಾರೆ. ಯಾವುದು ಕೂಡ ಹೇಳಿಕೊಳ್ಳುವಂತಹ ಯಶಸ್ಸು ಕಾಣಲ್ಲ. ಶಿವಣ್ಣನ ರೀಮೇಕ್ ಸಿನಿಮಾಗಳಲ್ಲಿ ಪ್ರೀಶಿಯವೊಂದನ್ನು ಬಿಟ್ಟರೆ ಇನ್ನುಳಿದ ಯಾವ ಸಿನಿಮಾ ಕೂಡ ಶಿವಣ್ಣನ ಕೈ ಹಿಡಿದಿಲ್ಲ. ಇದರಿಂದ ಬೇಜಾರಾದ ಶಿವಣ್ಣ ಶ್ರೀರಾಮ್ ಸಿನಿಮಾದ 100 ಡೇಸ್ ಫಂಕ್ಷನ್ನಲ್ಲಿ ಇನ್ನು ಮುಂದೆ ನಾನು ರೀಮೇಕ್ ಸಿನಿಮಾಗಳನ್ನೇ ಮಾಡಲ್ಲ ಅಂತ ಘೋಷಣೆ ಮಾಡಿಬಿಡ್ತಾರೆ. ಅಲ್ಲಿಂದ ಬರೀ ಸ್ಟ್ರೈಟ್ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡ್ತಾ ಬರ್ತಾರೆ. ಮತ್ತೆ 2019ರಲ್ಲಿ ಕವಚ ಹಾಗೂ 2022ರಲ್ಲಿ ಬೈರಾಗಿ ಅಂತ ರೀಮೇಕ್ ಸಿನಿಮಾಗಳನ್ನು ಮಾಡ್ತಾರೆ. ಇವುಗಳು ಪಾಸಿಟಿವ್ ರಿವ್ಯೂಸ್ ತಗೊಂಡ್ರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲು ಸಾಧ್ಯವಾಗಲ್ಲ. ನಂಬರ್ 73 ಶಾಂತಿನಿವಾಸ. ಇದು 2007ರಲ್ಲಿ ತೆರೆ ಕಂಡ ಕಿಚ್ಚ ಸುದೀಪ್ ರವರ ಚಿತ್ರ. ಇದನ್ನು ಸ್ವತಃ ಕಿಚ್ಚ ಸುದೀಪ್ ರವರೇ ನಿರ್ದೇಶನ ಮಾಡಿರ್ತಾರೆ. ಇದು 35 ವರ್ಷದ ಹಳೆಯದಾದ ಭಾವಾರ್ಜಿ ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ಆಗಿರುತ್ತೆ. 1972ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು 2007ರಲ್ಲಿ ಕಿಚ್ಚ ಸುದೀಪ್ ರವರು ರೀಮೇಕ್ ಮಾಡಿ ಕೈ ಸುಟ್ಕೊಳ್ತಾರೆ. ಇದೊಂದು ಫ್ಯಾಮಿಲಿ ಡ್ರಾಮಾ ಆದರೂ ಕೂಡ ಆ ಟೈಮಲ್ಲಿ ಈ ಸಿನಿಮಾನ ಜನ ಕೈ ಬಿಡ್ತಾರೆ. ಯಾವುದೇ ಆ್ಯಕ್ಷನ್ ಇಲ್ಲದೆ, ಯಾವುದೇ ಮಾಸ್ ಎಲಿಮೆಂಟ್ಗಳಿಲ್ಲದೆ ಕ್ಲಾಸ್ ಆಗಿ ಈ ಸಿನಿಮಾನ ಮಾಡಿರ್ತಾರೆ ಕಿಚ್ಚ ಸುದೀಪ್ ರವರು. ಈ ಸಿನಿಮಾ ವರ್ಸ್ಟ್ ಅಂತ ಹೇಳೋಕೆ ಆಗಲ್ಲ. ಆದರೆ 35 ವರ್ಷದ ಹಳೆ ಸಿನಿಮಾನ ರೀಮೇಕ್ ಮಾಡೋದು ಬೇಕಾಗಿರಲಿಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಅಂತ ಅನಿಸುತ್ತೆ. ಮತ್ತೆ 2015ರಲ್ಲಿ ರನ್ನ ಅಂತ ಒಂದು ರೀಮೇಕ್ ಸಿನಿಮಾ ಮಾಡ್ತಾರೆ ಕಿಚ್ಚ ಸುದೀಪ್ ರವರು. ಇದು ಕೂಡ ಸೇಮ್ ಸ್ಟೋರಿ ಲೈನ್. ಆದರೆ ಇಲ್ಲಿ ಆಕ್ಷನ್ ಇರುತ್ತೆ, ಸ್ಟೈಲ್ ಇರುತ್ತೆ, ಮಾಸ್ ಎಲಿಮೆಂಟ್ಗಳು ಇರ್ತವೆ. ಹಾಗಾಗಿ ರನ್ನ ಹಿಟ್ ಆಗುತ್ತೆ. ಸುದೀಪ್ ರವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ, ರನ್ನ ಕಥೆಯನ್ನು ನಾನು 2007ರಲ್ಲೇ ಹೇಳಿದ್ದೆ. ಆದರೆ ಅಲ್ಲಿ ಆಕ್ಷನ್ ಇರಲಿಲ್ಲ, ಮಾಸ್ ಎಲಿಮೆಂಟ್ಗಳು ಇರಲಿಲ್ಲ. ಹಾಗಾಗಿ ಆ ಸಿನಿಮಾ ಸೋಲ್ತು. ಇವನ್ನೆಲ್ಲ ಒಳಗೊಂಡ ರನ್ನ ಹಿಟ್ ಆಯಿತು ಅಂತ. ನೋಡ್ರಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.